ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಒಂದು ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಅಥವಾ ಪೋಷಕರು ಕೂಡ ವಿಡಿಯೋ ವೀಕ್ಷಣೆ ಮಾಡ್ತಿರ್ಬೋದಾಗಿರುತ್ತೆ. ಎಲ್ಲರಿಗೂ ಕೂಡ ಸ್ವಾಗತ ಅಂತ ಹೇಳ್ತಾ ನೀವು ನೋಡ್ತಾ ಇರುವಂಥದ್ದು ಕನ್ನಡ ವೇದ ಯೂಟ್ಯೂಬ್ ಚಾನಲ್. ಸೆಕೆಂಡ್ PUC ವಾರ್ಷಿಕ ಪರೀಕ್ಷೆ 1 ಫೆಬ್ರವರಿ ತಿಂಗಳ 28ನೇ ತಾರೀಕಿನಿಂದ ಮಾರ್ಚ್ ತಿಂಗಳ 17ನೇ ತಾರೀಕು 2026 ತನಕ ಈ ಒಂದು 2025-26 ಒಂದು ಶೈಕ್ಷಣಿಕ ವರ್ಷದಲ್ಲಿ ವಾರ್ಷಿಕ ಪರೀಕ್ಷೆ ಒಂದು ಸೆಕೆಂಡ್ PUC ಮಕ್ಕಳಿಗೆ ನಡೀತಿರುವಂಥದ್ದಾಗಿರುತ್ತೆ ಕರ್ನಾಟಕ ರಾಜ್ಯದಲ್ಲಿ. ಅಧಿಕೃತ ವೇಳಾಪಟ್ಟಿ ಎಲ್ಲ ಪ್ರಕಟ ಆಗಿದ್ದು ಸ್ಕ್ರೀನ್ ಮುಖಾಂತರ ಕೂಡ ವೀಕ್ಷಣೆ ಮಾಡ್ತಾ ಇರ್ತೀರಾ. ಸೊ ಈ ಪ್ರಕಾರದಲ್ಲಿ ಪರೀಕ್ಷೆಗೆ ದಿನಾಂಕ ನಿಗದಿ ಆಗಿದ್ದಾವೆ. ಈಗ ಹಾಲ್ ಟಿಕೆಟ್ ಯಾವಾಗ ಕೊಡ್ತಾರೆ ಅಂತಕ್ಕಂಥ ಒಂದು ಪ್ರಶ್ನೆ ಮಕ್ಕಳಲ್ಲಾಗಿರ್ಬೋದು ಪೋಷಕರಲ್ಲಾಗಿರ್ಬೋದು ಇರುವಂತದ್ದಾಗಿರುತ್ತೆ. ಅಂದ್ರೆ ಸೆಕೆಂಡ್ PUC ಎಕ್ಸಾಮ್ ಹಾಲ್ ಟಿಕೆಟ್ ಅನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ, ಬಿಡುಗಡೆ ಆಗಿದೆ ಆಲ್ಮೋಸ್ಟ್. ಇವಾಗ ಸಣ್ಣ ಪುಟ್ಟ ಕರೆಕ್ಷನ್ಸ್ ಇನ್ನೊಂದು ಮತ್ತೊಂದು ಏನಾದಿದ್ರೆ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಕಾಲೇಜ್ ಕಡೆಯಿಂದ ಅದನ್ನು ಇಲಾಖೆಗೆ ಒಂದು ಸಂಪರ್ಕ ಮಾಡಲಿಕ್ಕೆಲ್ಲ ಇಲಾಖೆ ಅಂದ್ರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಾಡಿಕೊಡುವ ಅವಕಾಶ ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇದೀಗ ಹಾಲ್ ಟಿಕೆಟ್ ಯಾವಾಗ ಕೊಡ್ತಾರೆ ಶಾಲೆಗಳಲ್ಲಿ ಅಥವಾ ಕಾಲೇಜುಗಳಲ್ಲಿ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಇದೆ. ಅದರ ಬಗ್ಗೆ ಮಾಹಿತಿನ ತಿಳ್ಕೊಳ್ಳೋಣ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ನಮ್ಮ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನಿಮಗೆ ಕೊಡ್ತಿರ್ತೇವೆ. ಅದಕ್ಕೆ ಹೊಸದಾಗಿ ವಿಡಿಯೋ ನೋಡ್ತಿರೋರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು, ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಫ್ರೀ ಕೂಡ ಆಗಿರುತ್ತೆ. ಇದು ಹೆಚ್ಚುವರಿ ಮಾಹಿತಿ ವಾರ್ಷಿಕ ಪರೀಕ್ಷೆ ಒಂದಾಗಿರ್ಬೋದು, ರಿಸಲ್ಟ್ ಆಗಿರ್ಬೋದು, ವಾರ್ಷಿಕ ಪರೀಕ್ಷೆ 2, 3 ರಿಸಲ್ಟ್ಗಳಾಗಿರ್ಬೋದು, ನಂತರದ ಒಂದು ಅಡ್ಮಿಷನ್ ಅಂದ್ರೆ ಯಾವುದೋ ಒಂದು ಕೋರ್ಸ್ ಅನ್ನು ತಗೋಬೇಕಿರುತ್ತೆ BEd ಅಲ್ಲಿ ಅಥವಾ ಡಿಗ್ರಿ ಅಂತಕ್ಕಂಥದ್ದಲ್ಲಿ ಏನು ಮಾಡಬಹುದು ಉತ್ತಮ ಆಗಿರುತ್ತೆ. ಇತರ ಎಲ್ಲ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮತ್ತೆ ಸ್ಟಡಿಗೆ ಸಂಬಂಧಪಟ್ಟಂತೆ ಸ್ಕೋರ್ ಮಾರ್ಕ್ಸ್ಗೆ ಸಂಬಂಧಪಟ್ಟ ಎಲ್ಲ ಮಾಹಿತಿಗಳು ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನಿಮಗೆ ಸಿಗ್ತಾ ಇರುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು, ಬೆಲ್ ಐಕಾನ್ ಕ್ಲಿಕ್ ಮಾಡುವಂತ ಕೂಡ ತಿಳಿಸ್ತಾ ಸೊ ಇವರು ಡಿಸ್ಕ್ರಿಪ್ಷನ್ ಅಫಿಷಿಯಲ್ ವಾಟ್ಸ್ಆಪ್, ಟೆಲಿಗ್ರಾಮ್, ಇನ್ಸ್ಟಾ ಮತ್ತೆ ಕನ್ನಡ ವೇದ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಕೂಡ ಇರುತ್ತೆ. ಅಲ್ಲಿ ಕೂಡ ವೀಕ್ಷಣೆ ಮಾಡ್ತಾ ಇರಬಹುದಿರುತ್ತೆ. ಹೆಚ್ಚುವರಿ ಮಾಹಿತಿಗಳು ನಿಮಗೆ ಅಗತ್ಯ ಇರುವಂತ ಸಂದರ್ಭದಲ್ಲಿ ಫ್ರೀ ಆಗಿ ತಿಳ್ಕೊಂತಾ ಇರಬಹುದಾಗಿರುತ್ತೆ. ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ. ಈಗ ಸೆಕೆಂಡ್ PUC ಎಕ್ಸಾಮ್ದು ಡೇಟ್ ಎಲ್ಲ ಅನೌನ್ಸ್ ಆಗಿದೆ. ಸೊ ಪ್ರಿಪರೇಷನ್ ಕೂಡ ನೀವು ಮಾಡ್ತೀರಾ. ಸೊ ಯಾವ ಥರ ಪ್ರಿಪರೇಷನ್ ಮಾಡಬೇಕು, ಯಾವ ಥರ ಸ್ಕೋರ್ ಮಾಡಬೇಕು, ಯಾವ ಥರ ಸ್ಟಡಿ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ವಿಡಿಯೋ ಸಿಗ್ತಿರುತ್ತೆ. ಎಲ್ಲ ವಿದ್ಯಾರ್ಥಿಗಳು ಆಲ್ ದ ಬೆಸ್ಟ್ ಹೇಳ್ತೀವಿ. ಸ್ಟಡಿ ಕೂಡ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ತಾ ಇದೀಗ ಒಂದು ಹಾಲ್ ಟಿಕೆಟ್ ಅಂತ ಒಂದು ಪ್ರಶ್ನೆ ಇದೆ. ಹಾಲ್ ಟಿಕೆಟ್ ಸಿಕ್ಬಿಟ್ರೆ ಯಾರು ಶಾಲೆಗಳಿಗೆ ಅಥವಾ ಕಾಲೇಜ್ಗಳಿಗೆ ಹೋಗೋದಿಲ್ಲ. ಕೆಲವೊಂದು ಕಾಲೇಜ್ಗಳಲ್ಲಿ ಏನು ಮಾಡ್ತಾ ಇದ್ದಾರೆ, ಮಕ್ಕಳು ಮನೇಲಿ ಓದಲ್ಲ ಅಂತಂದ್ಬಿಟ್ಟು ಕಾಲೇಜಿಗೆ ಬನ್ನಿ ಅಂತ ರೂಲ್ಸ್ಗಳನ್ನೆಲ್ಲ ಮಾಡಿಸ್ಬಿಟ್ಟು ಅಲ್ಲೇ ಒಂದು ಹಾಲಿಡೇಸ್ ಏನೂ ಕೊಡದೇನೆ ಇವಾಗ ಸ್ಟಡಿನ ಮಾಡಿಸ್ತಿರ್ತಾರೆ ಅಂತ ಹೇಳ್ಬೋದಾಗಿರುವಂಥದ್ದು ಉತ್ತಮ ನಿರ್ಧಾರ ಕೂಡ ಆಗಿರುತ್ತೆ. ಬಟ್ ಕೆಲವೊಂದು ಮಕ್ಕಳಿಗೆ ಸಮಸ್ಯೆ ಆಗ್ಬೋದಾಗಿರುತ್ತೆ. ಈಗ ಹಾಲ್ ಟಿಕೆಟ್ ಅಂತಕ್ಕಂಥದ್ದು ಏನಿರುತ್ತಲ್ಲ, ಪ್ರಮುಖವಾಗಿ ಹಾಲ್ ಟಿಕೆಟ್ ಅನ್ನು ಇಲಾಖೆ ಕಡೆಯಿಂದ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ ಕಡೆಯಿಂದ ಅಧಿಕೃತವಾಗಿ ಬಿಡುಗಡೆ ಮಾಡುವಂತದ್ದಾಗಿರುತ್ತೆ. ಸೊ ಅದನ್ನ ಒಂದು ಕಾಲೇಜುಗಳಲ್ಲಿ ಏನಾದರೂ ಅಭ್ಯರ್ಥಿದು ಸಣ್ಣ ಪುಟ್ಟ ಮಿಸ್ಟೇಕ್ ಆಗಿರುತ್ತೆ, ತಂದೆಯ ತಾಯಿ ಹೆಸರಾಗಿರ್ಬೋದು ಅಥವಾ ಅಭ್ಯರ್ಥಿಯ ಒಂದು ಹೆಸರಲ್ಲಾಗಿರ್ಬೋದು, ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಬೇರೆ ಏನೇ ಸಮಸ್ಯೆಗಳಾಗಿದ್ರು ಕೂಡ ಸರಿಪಡಿಸ್ಕೊಳ್ಳೋದಕ್ಕೆ ಆಕ್ಷೇಪಣೆ ಸಲ್ಲಿಸಿ ಅಥವಾ ಒಂದು ತಿದ್ದುಪಡಿಗೆಲ್ಲ ಅವಕಾಶ ಮಾಡಿಕೊಡುವಂತದ್ದಾಗಿರುತ್ತೆ. ಆ ಕೆಲಸಗಳು ಕೆಲವೊಂದು ಆಗ್ತಿರುವಂತದ್ದು ಇರುತ್ತೆ. ಬಟ್ ಅಫಿಷಿಯಲ್ ಆಗಿ ಅಭ್ಯರ್ಥಿಯ ಕೈಗೆ ಯಾವಾಗ ಹಾಲ್ ಟಿಕೆಟ್ ಕೊಡ್ತಾರೆ ಅಂತಕ್ಕಂಥ ಒಂದು ಪ್ರಶ್ನೆ ನಿಮ್ಮ ಮೇಲೆ ಇಟ್ಕೊಂಡಿದ್ದಾರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ತಿಳಿಸುವಂತಂದ್ರೆ ಅಭ್ಯರ್ಥಿಗಳಿಗೆ ಇವಾಗ ಫೆಬ್ರವರಿ ತಿಂಗಳ 28, 2026ರಿಂದ ಪರೀಕ್ಷೆ ಶುರುವಾಗ್ತಿರೋದ್ರಿಂದ ಸೊ ನಿರೀಕ್ಷೆ ಮಾಡಬಹುದಾಗಿರುತ್ತೆ ಈ ದಿನಗಳಲ್ಲಿ. ಅಂದ್ರೆ ಫೆಬ್ರವರಿ ತಿಂಗಳ 23ನೇ ಅಂದ್ರೆ ಕೊನೆಯ ವಾರ ಏನಿರುತ್ತಲ್ಲ, ಫೆಬ್ರವರಿ ತಿಂಗಳ ಕೊನೆಯ ವಾರದಲ್ಲಿ ಅಭ್ಯರ್ಥಿಗಳಿಗೆ ಹಾಲ್ ಟಿಕೆಟ್ಗಳನ್ನ ಕಾಲೇಜುಗಳಲ್ಲಿ ಹಂಚಿಕೆ ಮಾಡ್ತಾರೆ ಅಂತ ಹೇಳ್ಬೋದು. ಫೆಬ್ರವರಿ ತಿಂಗಳ 28ಕ್ಕೆ ಪರೀಕ್ಷೆ ಇರೋದ್ರಿಂದ ಕೆಲವು ಕಾಲೇಜುಗಳಲ್ಲಿ 27ನೇ ತಾರೀಕು, 26ನೇ ತಾರೀಕು, 27ಕ್ಕೆಲ್ಲ ಕೊಡಲ್ಲ. ಯಾಕಂದ್ರೆ ಎಕ್ಸಾಮ್ ಹಿಂದಿನ ದಿನನೇ ಬನ್ನಿ ಅಂತ ಎಲ್ಲ ಹೇಳಲ್ಲ, ಪ್ರಿಪೇರ್ ಆಗ್ತಿರಲಿ ಅಂತ. 26ನೇ ತಾರೀಕು ಹಿಂದಿನ ದಿನಗಳಲ್ಲಿ 26, 25, 23 ಅಂದ್ರೆ ಫೆಬ್ರವರಿ ತಿಂಗಳ ಕೊನೆಯ ವಾರ ಏನಿದೆಯಲ್ಲ, ಸೊ 23ನೇ ತಾರೀಕಿನ ಸೋಮವಾರ ಆ ದಿನಗಳ ನಂತರದಲ್ಲಿ ಹಾಲ್ ಟಿಕೆಟ್ ಅನ್ನ ಹಂಚಿಕೆ ಮಾಡ್ತಾರೆ ಅಂತ ಸದ್ಯಕ್ಕೆ ಮಾಹಿತಿಗಳು ಇರುವಂತದ್ದಾಗಿರುತ್ತೆ. ಏನಕ್ಕೆ ಅಂತಂದ್ರೆ ಅಭ್ಯರ್ಥಿಗಳಿಗೆ ತುಂಬಾ ಬೇಗ ಕೊಟ್ಟರು ಕೂಡ ಮಕ್ಕಳು ಹಾಲ್ ಟಿಕೆಟ್ ಅನ್ನ ಹರ್ಕೋಬಹುದು, ಕಳ್ಕೋಬಹುದು ಅಥವಾ ಏನೋ ಒಂದು ಸಮಸ್ಯೆಗಳಾಗಬಹುದು, ಅವರಿಗೆ ಮನೆಯಲ್ಲ ಒಂದ್ ಕಡೆ ಸುರಕ್ಷಿತವಾಗಿ ಇಟ್ಕೊಳ್ಳದೆ ಹೋಗಬಹುದು ಅಂತಕ್ಕಂಥ ನಿರೀಕ್ಷೆಗಳು ಅಥವಾ ಆ ಒಂದು ರೀಸನ್ಸ್ ಆಗಿರ್ಬೋದು, ಕನ್ಸರ್ನ್ಸ್ ಇಂದ ಬೇಗನೆ ಕೊಡ್ಲಿಕ್ಕೆ ಅದು ಮುಂದಾಗ್ಲಿಕ್ಕೆ ಅಂತ ಇಲ್ಲ ಅಂತ ಹೇಳ್ಬೋದಾಗಿರುವಂತದ್ದು. ಸೊ ಆ ಕಾರಣಕ್ಕೆ ಪರೀಕ್ಷೆ ಹತ್ತಿರದ ದಿನಗಳಲ್ಲಿ ನಿಮ್ಗೆ ಹಾಲ್ ಟಿಕೆಟ್ ಅಂತೂ ಮಾಡ್ತಾರೆ, ಬಿಡುಗಡೆ ಅಂತ ಆಗಿದಾವೆ. ಕೊಡುವಂತದ್ದು ಇರುತ್ತಲ್ಲ ಫೆಬ್ರವರಿ ತಿಂಗಳ ಕೊನೆಯ ವಾರದಲ್ಲಿ ಕೊಡ್ತಾರೆ ಅಂತ ಹೇಳ್ಬೋದಾಗಿರುವಂತದ್ದು. ಒಂದೊಂದು ರೀಸನ್ಸ್ ಗಳು ಕೆಲವೊಂದು ಕಡೆಗಳಲ್ಲಿ ಇರಬಹುದಾಗಿರುತ್ತೆ. ಸೊ ಆ ಕಾರಣಕ್ಕೆ ಫೆಬ್ರವರಿ ತಿಂಗಳ ಕೊನೆಯ ವಾರದಲ್ಲಿ ಆಲ್ಮೋಸ್ಟ್ ಪರೀಕ್ಷೆಗೆ 3-4 ದಿನ ಇರಬೇಕಾದ್ರೆ ನಿಮ್ಮ ಹಾಲ್ ಟಿಕೆಟ್ ಅಂತೂ ಕೊಡ್ತಾರೆ ನಿಮಗೆ. ಯಾವುದೇ ರೀತಿ ವರಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಒಂದು ಪ್ರಿಪರೇಷನ್ ಇರುತ್ತಲ್ಲ ಅದರ ಕಡೆ ಗಮನ ಹರಿಸಿ ಮತ್ತೆ ಯಾವ ತರ ಸ್ಟಡಿ ಮಾಡಬೇಕು ಏನಿತ್ತು ಅಂತ ಕನ್ನಡ ಯೂಟ್ಯೂಬ್ ಚಾನಲ್ ಕೂಡ ವಿಡಿಯೋಸ್ ಇದೆ, ಅದನ್ನ ವೀಕ್ಷಣೆ ಮಾಡಬಹುದು ಅಂತ ಹೇಳ್ತಾ ಸೊ ಈ ವಿಡಿಯೋದ ಕೊನೆಯಲ್ಲಿ ಕೂಡ ನಿಮಗೆ ಬರುತ್ತೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಆಲ್ ದಿ ಬೆಸ್ಟ್.